ಹೊಟ್ಟಿಗೆ ಹಾಯ್ ಹಾಯ್ ಮಾಡು ಕಮ್ ಲೆಟ್ಸ್ ಡೂ ದ ಮ್ಯಾಗಿ ಚಲೋ ಸಾರಿ ವೆಲ್ಕಮ್ ಮಾಡೋದೇ ಮರ್ತದೆ ನೀವೇ Day 20 ಲೈವ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಇವೊಬ್ಬರೆಲ್ಲ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ಕೊಳ್ತಾ ಬನ್ನಿ 20ನೇ ದಿನದ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ, ಅದು ಮ್ಯಾಗಿ ತಯಾರಿಸೋದರೊಂದಿಗೆ. ಸೊ ಇವತ್ತು ಏನಪ್ಪ ಸ್ಪೆಷಲ್ಲು, ಏನಕ್ಕೆ ಮ್ಯಾಗಿ ಇಷ್ಟೊತ್ತಲ್ಲಿ ಮಠ ಮಧ್ಯಾಹ್ನದಲ್ಲಿ ಅಂತ ಅನ್ಕೋತಿದ್ದೀರಾ? ಆ್ಯಕ್ಚುಲಿ ನಮಗೆ ಹಶ್ವಾಗಿತ್ತು, ಬಟ್ ಊಟ ಮಾಡೋಕೆ ಅನಿಸಿರಲಿಲ್ಲ. ಬಟ್ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತು. ಆಗ ಸತೀಶ್ ಕೇಳಿದಾಗ ಬನ್ನಿ ಯಾಕೆ ನಾನೇ ಇದೀನಲ್ವಾ, ಏನಾದ್ರು ಮಾಡ್ಕೊಡ್ತೀನಿ ಅಂತ ಮ್ಯಾಗಿನ ಮಾಡ್ಕೊಡ್ತೀನಿ ಅಂಥೇಳಿ ಮಾಡ್ತಾ ಇದ್ದಾರೆ. ಸೊ ಯೂಶ್ವಲಿ ನಿಮಗೆಲ್ಲ ಗೊತ್ತು ಮ್ಯಾಗಿ ಮಾಡೋದು ಹೇಗೆ ಅಂತ. ಸೇಮ್ ಪ್ರೊಸೀಜರ್ಸನ್ನು ಇವರು ಫಾಲೋ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೀರು ಹಾಕ್ತಿದ್ದಾರೆ, ನೀರು ಕುದಿಯೋ ಟೈಮಲ್ಲಿ ಇವಳು ಡ್ಯಾನ್ಸನ್ನು ಮಾಡ್ತಾ ಇದ್ದಾಳೆ. ಸೊ ಇದು ಯಾವ ಹಾಡಿನ ಹುಕ್ ಸ್ಟೆಪ್ ಅನ್ನೋದನ್ನು ನೀವು ಗೆಸ್ ಮಾಡಿ ನನಗೆ ಕಮೆಂಟ್ ಮಾಡಿ, ಆಯಿತಾ? ಸೊ ಇವಳು ಡ್ಯಾನ್ಸ್ ಮಾಡಿ ಮುಗ್ತಾ ಇದ್ದಂಗೆ ಈ ಕಡೆ ನೀರು ಕುದೀತು. ಆಮೇಲೆ ಇವಳೆ ನಾನೇ ಅದನ್ನು ಹರ್ಕೊಡ್ತೀನಿ ಅಂಥೇಳಿ ಹರ್ಕೊಟ್ಲು. ಮ್ಯಾಗಿನ ಹಾಕಿ ಇದಕ್ಕೆ ಮಸಾಲೆಯನ್ನು ಹಾಕಿದರೆ ಮ್ಯಾಗಿ ತಿನ್ನಲು ರೆಡಿ ಆಗುತ್ತೆ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ಅದಾದ ತಕ್ಷಣ ನಮ್ಮ ಮನೆಯವರೆಲ್ಲರೂ ಬಂದರು ಒಬ್ಬೊಬ್ಬರಾಗಿಯೇ. ಸೊ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಟೈಮನ್ನು ಸ್ಪೆಂಡ್ ಮಾಡಿ ಈಗ ಮ್ಯಾಗಿ ರೆಡಿ ಇದೆ, ತಿನ್ನಲಿಕ್ಕೆ ಬನ್ನಿ ತಿನ್ನೋಣ. ಸೊ ಹೇಗಿದೆ ಏನು ಅನ್ನೋದನ್ನು ತಿಂದ್ಬಿಟ್ಟು ಟೇಸ್ಟ್ ಮಾಡಿ ನಾವು ಸತೀಶ್ಗೆ ಕಂಪಲ್ಸರಿ ಹೇಳಬೇಕು. ಯಾಕಂದರೆ ಯಾರೇ ಆಗಿರಲಿ, ನಿಮ್ಮನೇಲಿ ಅಮ್ಮ ಇರಲಿ, ಯಾರಾದರೂ ಅಡುಗೆ ಮಾಡಿರಲಿ, ಅವ್ರು ಮಾಡಿರೋ ಅಡುಗೆ ಚೆನ್ನಾಗಿದೆ ಹೇಗಿದೆ ಅನ್ನೋದನ್ನು ಅವ್ರಿಗೆ ಹೇಳಿದಾಗ ಅದಂತೂ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ದಯವಿಟ್ಟು ಎಲ್ಲರೂ ನಿಮ್ಮ ಮನೆಯಲ್ಲಿ ಅಡುಗೆ ಮಾಡೋರಿಗೆ ಈ ಮೆಸೇಜನ್ನು ಹೇಳಿ, ಚೆನ್ನಾಗಿದೆ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ, ಅವಾಗ ತುಂಬ ಖುಷಿ ಪಡ್ತಾರೆ. ಓಕೆ, ಅದಾದಮೇಲೆ ತಿನ್ಕೊಂಡು ನಾನು ಮತ್ತು ಸತೀಶ್ ಇಬ್ಬರು ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ನಾಳೆ ಒಂದು ಪುಟ್ಟ ಫಂಕ್ಷನ್ ಇದೆ, ಹಾಗಾಗಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ತೊಗೊಂಡು ಬರಬೇಕು ಅಂತೇಳಿ. ಸೊ ಇವಾಗ ತೊಗೊಂಡಿದ್ದಾಯಿತು, ಮನೆ ಕಡೆಗೆ ಹೊರಡೋಣ. ಸೊ ಇನ್ನೇನು ಸ್ವಲ್ಪ ಹೊತ್ತಿಗೆ ಅಂದರೆ 7 ಗಂಟೆ ಹಂಗೆ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ತೀವಿ. ಸೊ ನಾಳೆ ಫಂಕ್ಷನ್ಗೆ ಏನೇನು ಬೇಕೋ ಅದೆಲ್ಲದನ್ನು ಹಾಗೆ ಅಡುಗೆ ಮಾಡಿಕೊಂಡು ಈ ಮಕ್ಕಳ ಜೊತೆಗೆ ಆಟ ಆಡಿಕೊಂಡು ಇವತ್ತಿನ ದಿನವನ್ನು ಕಳೆದಿದ್ದಾಯಿತು. ಮತ್ತೆ ಸಿಗೋಣ, ಟಾಟಾ ಬಾಯ್.